ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತನ್ನು ದಿಢೀರಾಗಿ ಮಾಡ್ಕೋಬಹುದಾದಂತಹ ಟೊಮೆಟೊ ಗೊಜ್ಜಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸಾಂಬಾರು ತಿಂದು ತುಂಬ ಬೇಜಾರಾದಾಗ ಈ ಗೊಜ್ಜು ತುಂಬ ರುಚಿ ಕೊಡುತ್ತೆ. ನಾನು ಇದಕ್ಕೆ ಸುಮಾರು 6 ಟೊಮೆಟೊ ತಗೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಚಿಕ್ಕದಾಗಿ ಹೆಚ್ಚಂತಹ ನೀರುಳ್ಳಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ನೀರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿ ಅರ್ಧ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು, ಚಿಕ್ಕದಾಗಿ ಹೆಚ್ಚಿದಂತಹ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಉಪ್ಪಿನ ಅಂಶ ಟೊಮೆಟೊದಲ್ಲಿ ಬರೆಯೋಕ್ಕೆ 1 ನಿಮಿಷ ಬಾಡಿಸ್ಕೊಳ್ಳೋಣ. ನಂತರ ಲಿಡ್ ಮುಚ್ಚೋಣ. ಸುಮಾರು 3 ರಿಂದ 4 ನಿಮಿಷ ಆದಮೇಲೆ ಲಿಡ್ ತೆಗಿತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿಣ ಪುಡಿ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಮನೆಯಲ್ಲೇ ಮಾಡಿದಂತಹ ಮಸಾಲೆ ಪುಡಿ ಹಾಕ್ಕೊಂಡು ಬೆರೆಸ್ಕೊಳ್ತಾ ಇದ್ದೀನಿ. ಇದು ಕ್ಲೀನಾಗಿ ಬರ್ತಾ ಆದಮೇಲೆ ಅರ್ಧ ಕಪ್ನಾಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಪೂರ್ತಿಯಾಗಿ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನಿಲ್ಲಿ 2 ಟೀ ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಟೊಮೆಟೊ ತುಂಬ ಚೆನ್ನಾಗಿ ಬೇಯುತ್ತೆ. ಇದಾದಮೇಲೆ ಲಿಡ್ ಮುಚ್ತಾ ಇದ್ದೀನಿ. ಸುಮಾರು 5 ನಿಮಿಷ ಬೇಯೋಕ್ಕೆ ಬಿಟ್ಬಿಡೋಣ. ಬೆಂದಾದಮೇಲೆ ನೋಡ್ತಾ ಇದ್ದೀರಾ ಕ್ಲೀನಾಗಿ ಕುದೀತಾ ಇದೆ. ಇವಾಗ ಟೊಮೆಟೊನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಜಾಸ್ತಿ ಹುಳಿ ಅನಿಸುತ್ತೆ ಅಂದರೆ ನೀವಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ಅದು ಆಪ್ಷನಲ್. ಇವಾಗ ನಾನು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇದು ರೈಸ್ ಜೊತೆಗೆ, ಚಪಾತಿ ಜೊತೆಗೆ ಹಾಗೂ ಮುದ್ದೆ ಜೊತೆಗೆ ತಿನ್ನೋಕ್ಕೆ ತುಂಬ ರುಚಿ ಕೊಡುತ್ತೆ. ಸಮಯ ತುಂಬ ಕಡಿಮೆ ಇದೆ ಅಂದಾಗ ಈ ರೀತಿಯಾದಂತಹ ಟೊಮೆಟೊ ಗೊಜ್ಜನ್ನ ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಈ ದಿಢೀರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.